ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಈಗಾಗಲೇ 5 ಬಂದು ಸರೆಂಡರ್ ಆಗುವಂತಹ ಕೆಲಸ ಆಗಿದೆ. ಮುಖ್ಯವಾಗಿ ಮತ್ತೊಂದು ವಿಚಾರ ಈ ಪ್ರಕರಣದಲ್ಲಿ ಈಗ ರಿವೀಲ್ ಆಗ್ತಾ ಇದೆ. ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಭಾಗಿಯಾಗಿದ್ದಾರೆ ಭೈರತಿ ಬಸವರಾಜ್. ಇತ್ತ ರಾತ್ರೋರಾತ್ರಿ FIR ಕೂಡ ದಾಖಲಾಗಿದೆ. ಕೊಲೆ ಕೇಸ್ನಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರು. ಯಾವುದೇ ಕ್ಷಣದಲ್ಲಿ ಅವರಿಗೆ ನೋಟಿಸ್ ಸರ್ವ್ ಮಾಡುವಂತಹ ಸಾಧ್ಯತೆ ಇದೆ, ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಏಕೆಂದರೆ ಭೈರತಿ ಬಸವರಾಜ್ ಮೇಲೆ ಗಂಭೀರವಾಗಿ ಬಿಕ್ಲು ಶಿವನ ತಾಯಿ ಆರೋಪವನ್ನು ಮಾಡಿರುವಂಥದ್ದು. ಈ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ದಾರೆ. ಜೊತೆಗೆ ಈ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ, ಈತ ಭೈರತಿ ಬಸವರಾಜ್ ಅವರ ಆಪ್ತ ಸಹಚರ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದರ ನಡುವೆ ಮಹಾಭದ್ರಕಾಳಿ ಯಾಗದಲ್ಲಿ ಮಾಜಿ ಸಚಿವ BJPಯ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರು ಭಾಗಿಯಾಗಿರುವಂಥದ್ದು. ಈ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ದಾರೆ. ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಈ ಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂಥೇಳಿ. ಬಟ್ ಭೈರತಿ ಬಸವರಾಜ್ ಅವರ ಆಪ್ತರು ಈ ಹತ್ಯೆಯ ವಿಚಾರದಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಭೈರತಿ ಬಸವರಾಜ್ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ ಪೊಲೀಸರು. ಮಂಗಳವಾರ ಬೆಳಗ್ಗೆ ಮಹದೇವಪುರದಲ್ಲಿ ನಡೆದ ಮಹಾಭದ್ರಕಾಳಿ ಯಾಗದ ಪೂಜೆಯಲ್ಲಿ BJP ಶಾಸಕ ಭೈರತಿ ಬಸವರಾಜ್ ಭಾಗಿಯಾಗಿರ್ತಾರೆ. ಅವತ್ತು ರಾತ್ರಿ ಕೊಲೆ ಕೇಸ್ನಲ್ಲಿ FIR ದಾಖಲಾಗಿದೆ. ಭೈರತಿ ಬಸವರಾಜ್ ಹೆಸರಿನಲ್ಲಿ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಾರೆ BJP ಶಾಸಕ ಭೈರತಿ ಬಸವರಾಜ್. ಕೊಲೆ ಆರೋಪಿಯ ಜೊತೆಗೆ ಭೈರತಿ ಇರುವಂತಹ ವಿಡಿಯೋ ಫೋಟೋಗಳು ಕೂಡ ಲಭ್ಯ ಆಗ್ತಾ ಇದೆ. ನೋಡಿ, ಮಂಗಳವಾರ ಮಹಾಭದ್ರಕಾಳಿ ಯಾಗದಲ್ಲಿ ಭಾಗಿಯಾಗ್ತಾರೆ. ಅವತ್ತು ಸಂಜೆನೆ ಅವರ ವಿರುದ್ಧ FIR ದಾಖಲಾಗಿದೆ. ಬಿಕ್ಲ ಶಿವನ ಹತ್ಯೆಯ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಾರೆ. ಭೈರತಿ ಬಸವರಾಜ್ ಅವರ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇನ್ವಾಲ್ವ್ಮೆಂಟ್ ಬಗ್ಗೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂಥೇಳಿ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ಥರದ ಸಾಕ್ಷಿಗಳು ಸಿಕ್ಕಿದ್ದೇ ಆದರೆ ಭೈರತಿ ಬಸವರಾಜ್ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಭೈರತಿ ಬಸವರಾಜ್ ಅವರನ್ನು ಪೊಲೀಸರು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಈ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಾರೆ. ಈಗಾಗಲೇ 5 ಜನ ಆರೋಪಿಗಳು ನಾವೇ ಕೊಲೆ ಮಾಡಿದ್ದು, ಜಮೀನಿನ ವ್ಯಾಜ್ಯಕ್ಕೋಸ್ಕರ ಕೊಲೆಯಾಗಿದೆ ಅಂಥೇಳಿ ತಪ್ಪೊಪ್ಪಿಕೊಂಡು ಶರಣಾಗಿದ್ದಾರೆ. ಬಟ್ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದಕ್ಕೆ ಜಮೀನು ವ್ಯಾಜ್ಯನೇ ಕಾರಣನಾ, ಅಥವಾ ಹಳೆ ದ್ವೇಷನ, ಹಣಕಾಸಿನ ವ್ಯವಹಾರನ, ರಾಜಕೀಯ ನಂಟೇನಾದರೂ ಇದೆಯಾ, ಅದರ ಜೊತೆಗೆ ಈ ಹತ್ಯೆಯ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಎಲ್ಲದರ ಕುರಿತು ಕೂಲಂಕುಷವಾದಂತಹ ತನಿಖೆ ಆಗ್ತಾ ಇದೆ.